ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದೇ 20ನೇ ತಾರೀಕು ಮುಂಗಾರು ಅಧಿವೇಶನ ದಿಲ್ಲಿಯಲ್ಲಿ ಸಂಸತ್ತಿನಲ್ಲಿ. ಅದೇ ದಿವಸ ಅಲಹಾಬಾದಿನ ಲಖನೌ ಬೆಂಚ್ನಲ್ಲಿ, ಅಲಹಾಬಾದ್ ಹೈಕೋರ್ಟಿನ ಲಖನೌ ಬೆಂಚ್ನಲ್ಲಿ ರಾಹುಲ್ ಗಾಂಧಿಯವರ ವಿಚಾರಣೆ ಶುರುವಾಗತ್ತೆ. ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾನ ಆಸ್ತಿ ಅಂತ, ಅಂದರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಅನ್ನುವಂಥ ಪ್ರಕರಣದ ಕುರಿತಾದಂಥ ವಿಚಾರಣೆ ನಡೆಯುತ್ತೆ. ಇದು ಶುರುವಾಗಿದ್ದು ಮೇ 12, 2026. ಅವಾಗ ಬೆಂಚ್ನಲ್ಲಿದ್ದವರು ರಾಜೇಶ್ ಸಿಂಗ್ ಚೌಹಾಣ್, ಆನರಬಲ್ ಜಸ್ಟಿಸ್ ರಾಜೇಶ್ ಸಿಂಗ್ ಚೌಹಾಣ್ ಮತ್ತು ಜಫೀರ್ ಅಹಮದ್ ಅಂತೇಳಿ ಇಬ್ಬರು ದ್ವಿಸದಸ್ಯ ಪೀಠದಲ್ಲಿ ಇದು ವಿಚಾರಣೆ. ನಮ್ಮ ಹಳೆಯ ವಿಕ್ರಮಾದಿತ್ಯ ಕಥೆಯ ಬೇತಾಳನ ರೀತಿಯಲ್ಲಿ ರಾಹುಲ್ ಗಾಂಧಿಗೆ ಬೆನ್ನು ಹತ್ತಿರುವಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿದ್ದಾರೆ. ಅವರ ಹೆಸರು ಎಸ್ ವಿಘ್ನೇಶ್ ಶಿಶಿರ್ ಅಂಥೇಳಿ. ಮಜಾ ಏನಂದರೆ, ಈ ಮನುಷ್ಯ ಕನ್ನಡಿಗ. ಈತ ಕೋವಿಡ್ ಕಾಲದಿಂದಲೂ ರಾಹುಲ್ ಗಾಂಧಿಗೆ ಎಡಬಿಡದೆ ಕಾಡ್ತಾ ಇದ್ದಾರೆ. ಆದರೆ ಅವರು ಯಾವ ಪ್ರಕರಣಗಳು ಕೂಡ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಾರ್ಕಿಕ ಅಂತ್ಯವನ್ನೇ ಪಡಿತಾ ಇಲ್ಲ. ಅವರಿಗೆ ಬೇಕಾದಂಥ ನ್ಯಾಯದಾನ ಆಗ್ತಾನೇ ಇಲ್ಲ. ಒಂದಲ್ಲ ಎರಡಲ್ಲ ಹಲವು ಪ್ರಕರಣಗಳನ್ನು ಅವರು ಒಂದರ ಹಿಂದೊಂದರಂತೆ ರಾಹುಲ್ ಗಾಂಧಿ ಮೇಲೆ ಹೇರಿದ್ದಾರೆ. ಅವರಿಗೆ ಜೀವ ಬೆದರಿಕೆ ಇದೆ, ನನಗೆ ಭದ್ರತೆಯನ್ನು ಕೊಡಿ ಅಂತ ಗೃಹ ಸಚಿವಾಲಯಕ್ಕೆ ಅಂಗಲಾಚಿಕೊಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅವರ ರೋದನ, ಅರಣ್ಯ ರೋದನ ಆಗ್ತಾ ಇದೆ, ಮೂಕ ರೋದನ ಆಗ್ತಾ ಇದೆ. ಮೇ 12, 2026 ಒಂದು ಲಕೋಟೆಯನ್ನು ತಂದು ಅವರು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಆ ಲಕೋಟೆ ಒಳಗಡೆ ರಾಹುಲ್ ಗಾಂಧಿಯವರು 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀಡಿದಂಥ ಅಫಿಡವಿಟ್ನಲ್ಲಿ ಏನು ಆಸ್ತಿಗಳನ್ನು ಘೋಷಿಸಿಕೊಂಡಿದ್ದಾರೋ ಅದರ 100 ಪಟ್ಟು ಹೆಚ್ಚು ಆಸ್ತಿಗಳನ್ನು ಅವರು ಹೊಂದಿದ್ದಾರೆ. ಕೋರ್ಟ್ನಲ್ಲಿ ಅವತ್ತು ಬಾಯಿ ಮಾತಲೆ ಹೇಳಿದರೆ ನಡೆಯೋದಿಲ್ಲ, ಅಥವಾ ಕೇವಲ ನೀವು ಬರೆದು ಕೊಟ್ಟರೆ ನಡೆಯೋದಿಲ್ಲ. ಅದಕ್ಕೆ ಬೇಕಾದಂಥ ಪುರಾವೆಗಳನ್ನು ಕೊಡಬೇಕಾಗತ್ತೆ, ದಾಖಲೆಗಳನ್ನು ಒದಗಿಸಬೇಕಾಗತ್ತೆ, ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗತ್ತೆ. ಅದು ಕೊಟ್ಟ ಮೇಲೆ ಪ್ರಕರಣ ಅಡ್ಮಿಟ್ ಆಗುತ್ತೆ. ಅಡ್ಮಿಟ್ ಆದಮೇಲೆ ನೋಟಿಸ್ ಜಾರಿ ಆಗುತ್ತೆ. ನೋಟಿಸ್ ಜಾರಿ ಆದಮೇಲೆ ವಿಚಾರಣೆ ಶುರುವಾಗುತ್ತೆ. ಮುಂದಿನ ಪ್ರೊಸೆಸ್ ನಿಮ್ಗೆ ಗೊತ್ತಿದ್ದದ್ದೇ ಇದೆ. ಈ ಪ್ರಕರಣದ ಲಕೋಟೆಯನ್ನು ಯಾವಾಗ ಇವರು ಫೈಲನ್ನು ತಂದು ಜಡ್ಜ್ ಕೊಟ್ಟರೋ, ಜಡ್ಜ್ ಹೇಳಿದರು ಇದು ಒಳಗಡೆ ವಿಚಾರಣೆ ಮಾಡಬೇಕು, ಇಲ್ಲಿ ತೆರೆದ ನ್ಯಾಯಾಲಯದಲ್ಲಿ ಬೇಡ ಅಂತ ಚೇಂಬರ್ನಲ್ಲಿ ಕರೆಸ್ಕೊತಾರೆ. ಈ ವಿಘ್ನೇಶ್ ಶಿಶಿರ್ ಅವ್ರನ್ನ ಕರೆಸ್ಕೊಂಬಂದು ಎಲ್ಲ ದಾಖಲಾತಿಗಳನ್ನ ಸುದೀರ್ಘವಾಗಿ ಪರಿಶೀಲನೆ ಮಾಡ್ತಾರೆ ಇಬ್ಬರು ಜಡ್ಜ್ಗಳು. ಹೇಳಿದ್ನಲ್ಲ ನಾನು, ರಾಜೇಶ್ ಸಿಂಗ್ ಚೌಹಾಣ್ ಅವರು ಮತ್ತು ಜಫೀರ್ ಅಹಮದ್ ಅವರು. ಮಾಡಿದ ಮೇಲೆ ಅಚ್ಚರಿಯನ್ನು ವ್ಯಕ್ತಪಡಿಸಿದಂಥ, ದಿಗ್ಭ್ರಮೆಗೊಂಡಂಥ ಈ ಇಬ್ಬರು ನ್ಯಾಯಾಧೀಶರು ತಕ್ಷಣ ರಿಜಿಸ್ಟ್ರಾರ್ನ ಕರೆಸ್ತಾರೆ. ಕರೆಸಿ ಇದನ್ನು, ಈ ದಾಖಲೆಗಳನ್ನು ಅತ್ಯಂತ ಸುರಕ್ಷಿತವಾಗಿ ಮತ್ತು ಗೌಪ್ಯವಾಗಿ ನೀವು ಇದನ್ನ ರಕ್ಷಿಸಬೇಕು ಅಂತ ಆದೇಶ ಮಾಡ್ತಾರೆ. ಮಾಡಿ ತಕ್ಷಣದಲ್ಲಿ 7 ಇಲಾಖೆಗಳಿಗೆ ನೋಟಿಸ್ ಜಾರಿ ಆಗುತ್ತೆ. ಮೊದಲನೇದಾಗಿ CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾಕೆ ಅಂದರೆ, ಇಲ್ಲಿ ಹಣದ ಲೇವಾದೇವಿ ವಿತ್ತೀಯವಾದಂಥ ಅಪರಾಧಗಳಾಗಿದ್ದಾವೆ, ಅದರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಡಬೇಕು. CBI ಯಾಕೆ ಅಂದರೆ, ಇದು ಬೇರೆ ಬೇರೆ ದೇಶಗಳಲ್ಲಿ ಕೂಡ ವ್ಯವಹಾರ ನಡೀತಾ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟ NIA ಕೊಡೋದು ಏನೇನಾಗಬೇಕು ಅನ್ನೋದು ಪರಿಶೀಲನೆ ಆಗಬೇಕು. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನೋಟಿಸ್ ಕೊಡಲಾಗಿದೆ, ಕಾರ್ಪೊರೇಟ್ ಸಚಿವಾಲಯಕ್ಕೆ ನೋಟಿಸ್ ಕೊಡಲಾಗಿದೆ. ಸಂಬಂಧಪಟ್ಟ ಎಲ್ಲ 7 ಇಲಾಖೆಗಳಿಗೆ ನೋಟಿಸನ್ನು ಜಾರಿ ಮಾಡಿ ಅವರೆಲ್ಲರಿಗೂ 8 ವಾರಗಳ ಗಡುವನ್ನು ನೀಡಲಾಗಿತ್ತು. ಮೇ 12 ನಡೆದಂಥ ವಿಚಾರಣೆ ಇದು. 8 ವಾರಗಳ ಗಡುವನ್ನು ನೀಡಿ ಅಷ್ಟರಲ್ಲಿ ನೀವು ನಮಗೆ ಇದರ ಅಫಿಡವಿಟನ್ನು ಸಲ್ಲಿಸಬೇಕು ಮತ್ತು ಕೌಂಟರ್ ಅಫಿಡವಿಟ್ ಬರಬೇಕು ಅಂತ CBI EDಗೆ ಹೇಳಲಾಯಿತು. ಇದು ಮೇಂಟೈನೇಬಲ್ ಹೌದಾ ಅಲ್ವಾ, ಇದರ ಕುರಿತು ಸಮಗ್ರವಾದ ತನಿಖೆ ಆಗಬೇಕಾ ಅನ್ನೋದರ ವರದಿಯನ್ನು ನೀವು ಜುಲೈ 20ನೇ ತಾರೀಕು ನಮಗೆ ಸಲ್ಲಿಸಬೇಕು ಅಂತ ಕೋರ್ಟು ಆದೇಶವನ್ನು ಮಾಡುತ್ತೆ. ಈ ಮಧ್ಯೆ ಸಮ್ಮರ್ ಹಾಲಿಡೇಸ್ ಬರ್ತವೆ. ಸಮ್ಮರ್ ಹಾಲಿಡೇಸ್ ಬಂದಾಗ ಯಾವುದೇ ರೀತಿಯ ಬೆಳವಣಿಗೆಗಳಿಲ್ಲ. ಹೀಗಾಗಿ ಜುಲೈ 20ಕ್ಕೆ ಇದರ ವಿಚಾರಣೆ ನಡೆಯಲಿದೆ. ಈ ಹಿಂದೆ ಜಯಲಲಿತಾ ಅವರು ಇಂಥದೇ ಪ್ರಕರಣದಲ್ಲಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಆ್ಯಕ್ಟ್ನಲ್ಲಿಯೇ ಜೈಲಿನಲ್ಲಿ ವಾಸ ಮಾಡಿದ್ದನ್ನು, ನೀವು ಕಾರಾಗೃಹವಾಸಿಯಾಗಿದ್ದನ್ನು ನೀವು ಜ್ಞಾಪಿಸ್ಕೋಬೋದು. ಅಂದರೆ ಯಾರೂ ಕೂಡ ಕಾನೂನಿಗೆ ಹೊರತಲ್ಲ ಅನ್ನೋದಕ್ಕೆ ಈ ಮಾತನ್ನು ಹೇಳಿದ್ದು. ನಮ್ಮಲ್ಲಿ ಏನಾಗತ್ತೆ, ಈ ರಾಹುಲ್ ಗಾಂಧಿಯ ಪ್ರಕರಣದ ಬಗ್ಗೆ ಮಾತಾಡಿದ ತಕ್ಷಣ ಏನೂ ಆಗಲ್ಲ ಬಿಡ್ರಿ, ಅವ್ರಿಗೆ ಇನ್ಫ್ಲುಯೆನ್ಸ್ ಇರುತ್ತೆ, ದೊಡ್ಡವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಉಡಾಫೆ ಮಾತನಾಡುವ ಒಂದು ದೊಡ್ಡ ವರ್ಗವೇ ಯಾವಾಗಲೂ ಇರುತ್ತೆ. ಯಾಕಂದರೆ ನಡೆದಿರೋ ವಿದ್ಯಮಾನಗಳು ಹಾಗೆ ಇರ್ತವೆ. ಬಡವನಿಗೊಂದು ನ್ಯಾಯ, ಬಲ್ಲಿದನಿಗೊಂದು ನ್ಯಾಯ ಅನ್ನುವ ಹಾಗೆ ಯು ಕ್ಯಾನ್ ಹೈಯರ್ ಲಾಯರ್ಸ್ ಆ್ಯಂಡ್ ಯು ಕ್ಯಾನ್ ಬೈ ಜಸ್ಟಿಸ್ ಅನ್ನೋ ರೀತಿಯಲ್ಲಿ
ಪ್ರಕರಣ ಎಷ್ಟು ದಿವಸ ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು, ನಿಧಾನಗತಿಯಲ್ಲಿ ಮಾಡಿಸ್ಬೋದು, ಆಮೇಲೆ ವೇಗ ಆಗ್ಬೋದು ಅನ್ನುವ ಕಾರಣಕ್ಕೆ ಜನರಿಗೆ ಇದ್ರ ಬಗ್ಗೆ ಉದಾಸೀನ ಉಂಟಾಗಿದೆ. ಆದರೆ ಕೆಲವು ಪ್ರಕರಣಗಳನ್ನು ನಾವು ಗಮನಿಸಬೇಕು ಮತ್ತು ಅದರ ಅಪ್ಡೇಟ್ಗಳನ್ನು ಕೊಡುವ ಮೂಲಕ ನಡೀತಾ ಇರುವ ವಿದ್ಯಮಾನಗಳ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆದ್ದರಿಂದ ಈ ಸಂಚಿಕೆ ಮಾಡಿದ್ದು. ಇದರ ಜೊತೆ ಇನ್ನೊಂದು ಕೇಸ್ ಇದೆ ಇವ್ರ ಮೇಲೆ, ನಿಮ್ಗೆ ಗೊತ್ತದು. 2 ಕೇಸು. ಒಂದು ದ್ವಿಪೌರತ್ವದ ಕೇಸು. ಇದನ್ನು MP MLA ಕೋರ್ಟ್ಗೆ ಹಾಕ್ಲಿಕ್ಕೆ ಹೋದ್ರವರು ಅಲ್ಲಿ ಅಡ್ಮಿಟ್ ಆಗಲಿಲ್ಲ, ಇದು ಮೇಂಟೈನೇಬಲ್ ಅಲ್ಲ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಹೋಗಿ ಅಂತ ಕಳಿಸಿದರು. ಮೊದಲು ಹೈಕೋರ್ಟಿಗೆ ಹೋಗಿದ್ದರು, ಹೈಕೋರ್ಟ್ನ ಇದೇ ಅಲಹಾಬಾದ್ ಹೈಕೋರ್ಟಿಗೆ ಹೋಗಿದ್ದರು. ಅವತ್ತಿನ ದಿವಸ ಇದನ್ನ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ, ನೀವು ಲೋವರ್ ಕೋರ್ಟಿಗೆ ಹೋಗಿ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರು. ಲೋವರ್ ಕೋರ್ಟಿಗೆ ತೊಗೊಂಡು ಹೋಗಲಾಯಿತು, ಟ್ರಯಲ್ ಕೋರ್ಟ್ಗೆ. ಟ್ರಯಲ್ ಕೋರ್ಟ್ನವರು ಇಲ್ಲ, ನಮ್ಮಲ್ಲಿ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂದರು. ಅಗೇನ್ ಇದನ್ನು ಹೈಕೋರ್ಟಿಗೆ ಹಾಕಲಾಯಿತು. ಅಲ್ಲಿ ಆನರೇಬಲ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿಯವರು ಇದರ ಮೇಲೆ FIR ದಾಖಲಿಸಿಕೊಳ್ಳಬೇಕು ಅಂತ ಒಂದು ಆರ್ಡರ್ ಮಾಡಿಬಿಡ್ತಾರೆ. ಏಪ್ರಿಲ್ 17, 2026 ಒಂದು ಆರ್ಡರ್ ಆಗಿಬಿಡುತ್ತೆ. ರಾಹುಲ್ ಗಾಂಧಿ ಮೇಲೆ ನೋಟಿಸ್, ಇದು FIR ದಾಖಲೆ ಮಾಡಿಕೊಳ್ಳಿ. ಈ ರೀತಿ ಆರ್ಡರ್ ಆದಮೇಲೆ ಏಪ್ರಿಲ್ 18ನೇ ತಾರೀಕು ಇದ್ದಕ್ಕಿದ್ದಾಗೆ ತಮ್ಮದೇ ಆದೇಶವನ್ನು, ತಮ್ಮದೇ ತೀರ್ಪನ್ನು ತಡೆ ಹಿಡಿತಾರೆ ಆನರೇಬಲ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿಯವರು. ಅವ್ರು ಹೇಳ್ತಾರೆ, ನಾವು ರಾಹುಲ್ ಗಾಂಧಿಗೆ ನೋಟಿಸನ್ನು ಜಾರಿ ಮಾಡಿ ಅದಾದಮೇಲೆ FIR ಹಾಕಬೇಕು, ದಿಢೀರಂತ FIR ಹಾಕಿದರೆ ಏಕಪಕ್ಷೀಯ ಆಗಿಬಿಡುತ್ತೆ ಪ್ರಕರಣ, ಆದ್ದರಿಂದ ಅದಾಗಲ್ಲ ಅಂತ. ಅಲ್ಲಿಗೆ ಮುಗಿಯೋದಿಲ್ಲ. ಅದಾದ ಮೇಲೆ 2 ದಿವಸಕ್ಕೇನೆ ಅದೇ ಆನರೇಬಲ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿಯವರು ರೆಕ್ಯೂಸ್ ಮಾಡ್ತಾರೆ. ಅಂದರೆ ತಾವು ಪೀಠದಿಂದ ಹಿಂದೆ ಸರಿತಾರೆ, ನಾ ಈ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂದರೆ ಅರ್ಜಿದಾರರು ನನ್ನ ಬಗ್ಗೆ ವ್ಯಾಪಕವಾಗಿ ಟೀಕೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ರೀತಿ ಆಲೋಚನೆ ಮಾಡಿದರೆ ಯಾವ ಬೆಂಚಿನಲ್ಲಿ ಯಾವ ಜಡ್ಜು ಯಾವ ಪ್ರಕರಣವನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಹೆಂಗಿದ್ರೆ ಅಡುಗೆ ಮನೆ ಜಗಳ ಇದ್ದಂಗೆ, ಪಕ್ಕದ ಮನೆಯವರು ನಂಗೆ ಬೈದರು, ಆದ್ದರಿಂದ ಅವ್ರ ಜೊತೆ ಮಾತು ಬಿಡ್ತೀನಿ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಾದ ಪ್ರಕರಣ. ಎಲ್ಲೋ ಹೊರಗಡೆ ತೇಜೋವಧೆ ಆಗಿದೆ, ಆದ್ದರಿಂದ ನಾನು ಆ ತೇಜೋವಧೆ ಆದದ್ದಾದ್ರೆ ಅವ್ರು ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿ ಕೇಸ್ ಹಾಕ್ಸ್ಬೋದು. ನೀವು ಒಬ್ಬ ಜಡ್ಜ್ ಆಗಿ ನ್ಯಾಯಾಂಗದ ಪರಿಧಿಯಲ್ಲಿ, ನ್ಯಾಯದ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಸುವಮೋಟೋ ಕೇಸ್ ಹಾಕುವಂಥ ಎಲ್ಲ ಸಾಧ್ಯತೆಗಳು ನಿಮಗಿರುವಾಗ, ಅವಕಾಶಗಳಿರುವಾಗ, ಪರಮಾಧಿಕಾರ ಇರುವಾಗ, ನಾನು ಮೊದಲು ಜಡ್ಜ್ಮೆಂಟ್ ಕೊಡ್ತೀನಿ. ಜಡ್ಜ್ಮೆಂಟ್ ಕೊಟ್ಟಾದಮೇಲೆ ನಾನು ಕೊಟ್ಟಿರೋ ಜಡ್ಜ್ಮೆಂಟಲ್ಲೇ ಲೋಪ ಇದೆ, ನಾನು ಕೊಟ್ಟಿರೋಂಥ ಆರ್ಡರ್ ಮೇಲೆ ಲೋಪ ಇದೆ ಅಂತ ವಿಡ್ರಾ ಮಾಡ್ಕೋತೀನಿ, ಸ್ಟೇ ಕೊಡ್ತೀನಿ. ಅದಾದಮೇಲೆ ಕೇಸಿಂದ ಹಿಂದೆ ಸರಿತೀನಿ ಅಂದರೆ ಇದನ್ನು ಏನಂತ ಕರಿಬೇಕು? ಹೀಗೆ ನೆನಗುದಿಗೆ ಬಿದ್ದಂಥ ಪ್ರಕರಣ ಕೂಡ ಈಗ ವಿಚಾರಣೆಗೆ ಬರ್ತಾ ಇದೆ. ಇದರ ಜೊತೆಗೆ ದಿಲ್ಲಿ ನ್ಯಾಯಾಲಯದಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕಿದ ಪ್ರಕರಣ ಕೂಡ ದಿಲ್ಲಿ ಹೈಕೋರ್ಟಲ್ಲಿ ವಿಚಾರಣೆಗೆ ಬರುತ್ತೆ. ಇಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿದ್ದರೂ ಕೂಡ ಈ ಪ್ರಕರಣ ಇದು ನಮ್ಮ ಗೃಹ ಸಚಿವಾಲಯಕ್ಕೆ ಬರೋದರಿಂದ, ಗೃಹ ಸಚಿವಾಲಯಕ್ಕೆ ನೋಟಿಸ್ ಜಾರಿ ಮಾಡೋದರಿಂದ ದಿಲ್ಲಿಯಲ್ಲಿಯೂ ಕೂಡ ಇದರ ಪರಿಶೀಲನೆ ನಡೀತಾ ಇದೆ. ಈ ಕಡೆ ಮುಂಗಾರು ಅಧಿವೇಶನ ಶುರುವಾಗುತ್ತೆ, ಈ ಕಡೆ ರಾಹುಲ್ ಗಾಂಧಿ ಪ್ರಕರಣದ ವಿಚಾರಣೆ ಶುರುವಾಗುತ್ತೆ. ಏನಾಗತ್ತೆ ಮತ್ತೆ ಕಾದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.